ಎಲ್ಲರಿಗೂ ನಮಸ್ತೆ. ಕಾಮತ್ ಸರ್ ನಮಸ್ಕಾರ. ಮತ್ತೆ ಹೇಗಿದ್ದೀರಿ ಸರ್? ಆರೋಗ್ಯ ಎಲ್ಲ ಹೇಗಿದೆ? ಆರೋಗ್ಯ ತುಂಬ ಓಕೆ. ನಮ್ಮ ಈ ಸ್ವಾಸ್ಥ್ಯ ಪ್ರಾಡಕ್ಟನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ? ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ? ಈಗ ಸಾಧಾರಣ ಒಂದು 29 ದಿನ ಆಯಿತು. 29. ನಿಮಗೆ ರಿಸಲ್ಟ್ ಹೇಗಿದೆ ಸರ್? ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೇಳಿ. ಯಾವ ರಿಸಲ್ಟ್ ಬಂದಿದೆ? ನಾನು ಹೇಳೋದಾದರೆ ಪರಿಪೂರ್ಣ ಆಹಾರ ಮನುಷ್ಯನ ಆರೋಗ್ಯಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ಪ್ರಕಾರ ನನ್ನ ಊಟದಲ್ಲಿ ಸಿ ವಿಟಮಿನ್ ಕಮ್ಮಿ ಆದ್ದರಿಂದ ನನಗೆ ಕಣ್ಣಿನ ದೋಷ ಮತ್ತು ಏಸ ಆಗಿದೆ. ಅದರಿಂದಾಗಿ ನನಗೆ 2.75 ಕನ್ನಡಕತ್ತಾಗಿತ್ತು. ಪ್ರತಿಯೊಂದು ಓದಬೇಕಾದ್ರೆ ಆ ಕನ್ನಡಕ ಸಹಾಯದಿಂದ ನನಗೆ ಆಗೋದಿಲ್ಲ. ಈ 29 ದಿವಸ ಯೂಸ್ ಮಾಡಿದ್ರಿಂದ ಈಗ ನನಗೆ ಆ ಕನ್ನಡಕದ ಅಗತ್ಯ ಇಲ್ಲ. ನೋಡಿದರೆ ನಾನು ಇವತ್ತು ಕನ್ನಡಕ ತರಲಿಲ್ಲ, ಆದರೂ ಇಲ್ಲಿರುವಂತಹ ಒಂದು ಸಣ್ಣ ಅಕ್ಷರವನ್ನು ಕ್ಲೀನ್ ಆ್ಯಂಡ್ ನೀಟಾಗಿ ನಾನು ಓದಬಲ್ಲೆ. ಇದೊಂದು ಇದರದ್ದು ಅದ್ಭುತ ಪರಿಣಾಮ. ಮತ್ತೊಂದು ಏನಂದರೆ ಕಾಲ್ಗಂಟು ನೋವು ನನಗೆ ನಿಮಗೆ ಗೊತ್ತಿದೆ, ನಾನು ಮೊದಲು ಆಗಾಗ ಹೇಳ್ತಿದ್ದೆ ನನಗೊಂದು ಕಾಲ್ಗಂಟು ಇದು ಏಜ್ ಸಹಜ, ಹಾಗಾಗಿ ಅದು ಸಹ ನಿಂತು ಹೋಗಿದೆ. ಹಾಗಾಗಿ ಒಂದು ತಗೊಂಡ್ರೆ ಎರಡು ಉಪಯೋಗ ಆಗಿದೆ ನನಗೆ. ಈ ಪ್ರಾಡಕ್ಟಿಗೆ ನಾನು ತುಂಬ ಧನ್ಯವಾದ ಹೇಳಿ ಇಷ್ಟಪಡ್ತೇನೆ. ಹಾಗೂ ನನ್ನ ಹಾಗೆ ಏಜ್ ಆದವರೆಲ್ಲರೂ ಇದನ್ನು ತೆಗೆದುಕೊಳ್ಳಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾಕಂದರೆ ಆರೋಗ್ಯ ವೆರಿ ಇಂಪಾರ್ಟೆಂಟ್. ಓಕೆ ಕಾಮತ್ ಸರ್, ನಾನು ಇನ್ನೊಂದು ಹೇಳ್ತೀನಿ ಇಷ್ಟಪಡ್ತೀನಿ. ನೀವು ಆರೋಗ್ಯವಾಗಿದ್ದರೆ ಸಾಕಾ? ಇಲ್ಲ, ಬೇರೆಯವರು ಸಹ ಆರೋಗ್ಯ, ಖಂಡಿತ. ನಿಮ್ಮ ನೆರೆಕರೆ ನಿಮ್ಮ ಸುತ್ತಮುತ್ತಲ ಇರುವವರು ಆರೋಗ್ಯವಾಗಿರಬೇಕು. ಅದು ನಮ್ಮ ಉದ್ದೇಶ. RPM ಕಂಪ್ನಿದ ಉದ್ದೇಶನೇ ಅದೇ. ಹೌದು. ಹಾಗಾಗಿ ನೀವು ರೆಕಮೆಂಡ್ ಮಾಡ್ಬೋದಾ? ಖಂಡಿತ 100% ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದನ್ನು ಪ್ರತಿಯೊಂದು 3 ವರ್ಷದ ಮಗುವಿನಿಂದ ಹಿಡಿದು ಒಂದು 80 ವರ್ಷದ ನನ್ನ ಏಜ್ ಆದವರು ತಗೊಳ್ಳೇಬೇಕಂತೇಳಿ ನಾನು ಪ್ರತಿಯೊಬ್ಬರಲ್ಲಿ ದಯವಿಟ್ಟು ಬೇಡಿಕೊಳ್ತೇನೆ. ತಗೊಳ್ಳೇಬೇಕು. ಆರೋಗ್ಯ ಇಂಪಾರ್ಟೆಂಟ್. ಎಸ್, ನಮ್ಮ RPM ಕಂಪನಿಯಿಂದ ನಮ್ಮ ಸ್ವಾಸ್ಥ್ಯ ಪ್ರಾಡಕ್ಟ್ ಸತೀಶ್ ಕಾಮತ್ ಸರ್ಗೆ ಹೋಗಿದೆ. ಅವರು ತಮ್ಮ ಆರೋಗ್ಯವನ್ನು ಅವರು ಕಾಪಾಡಿಕೊಂಡಿದ್ದಾರೆ. ಅವರು ಬೇರೆಯವ್ರಿಗೆ ಸಹ ಆರೋಗ್ಯ ಅವ್ರಿಗೆ ಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ ಎಲ್ಲರಿಗೂ ಕೊಡಲಿಕ್ಕೆ. ಎಲ್ಲರೂ RPM ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.